ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿಯವರೆಗೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 3ನೇ ಅಧ್ಯಾಯದ 9ನೇ ವಾಕ್ಯದವರೆಗೂ ನಾವು ತಿಳಿದುಕೊಂಡೇವೆ ಪ್ರಿಯರೇ. ಇವತ್ತು 10ನೇ ವಾಕ್ಯದ ಕಡೆಗೆ ಹೋಗುವಾಗ ನಾವು ಕರ್ತನಲ್ಲಿ ಪ್ರಾರ್ಥಿಸಿ ನಾವು ಮುಂದಕ್ಕೆ ಹೋಗುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಒಂದೊಂದೇ ಅಧ್ಯಾಯದ ಒಂದೊಂದೇ ವಚನಗಳನ್ನು ಕೊಡುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ಮತ್ತಾಯ 1ನೇ ಅಧ್ಯಾಯದಿಂದ ಹಿಡಿದು 3ನೇ ಅಧ್ಯಾಯದ 9ನೇ ವಾಕ್ಯದವರೆಗೆ ಬಂದಿದ್ದೀವಿ ಸ್ವಾಮಿ. ಅಪ್ಪ, ಇಡೀ ಅಧ್ಯಾಯದ ಪೂರ್ಣ ವಿವರಣೆಯನ್ನು ಕೊಡ್ತಾ ಇಲ್ಲ ಸ್ವಾಮಿ. ಒಂದೊಂದು ವಾಕ್ಯ 2 ವಾಕ್ಯದ ಗೂಢಾರ್ಥಗಳನ್ನು ಕೊಡುವಾಗ ನೀನೇ ನನ್ನ ಕೂಡ ಮಾತನಾಡಿಸಿ ಸ್ವಾಮಿ. ಹಾಗೆ ಈ ಕೇಳುವಂಥ ಜನಗಳಿಗೆ ಒಂದು ಆಶೀರ್ವಾದದಾಯಕವಾಗಿರಲಿ. ಇವರ 10 ಜನಕ್ಕೆ ಇದನ್ನು ಶೇರ್ ಮಾಡೋದರ ಮೂಲಕ ಮತ್ತು ವಾಕ್ಯವನ್ನು ತಿಳಿಸೋದರ ಮೂಲಕ ದೇವರ ನಾಮವನ್ನು ಮಹಿಪಡಿಸುವಂತಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೇಳುವಂಥ ಜನಗಳು ಇದು ನಿಜವಾಗಿ ವಚನದ ಆಧಾರವಾಗಿದ್ದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ದೇವರ ಮಕ್ಕಳು ದೇವರ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಪ್ರಿಯರೇ. ಇರಲಿ ಪ್ರಿಯರೇ, ಈಗ ನಾವು ಮತ್ತಾಯ 3ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ಬರುವ 9ನೇ ವಾಕ್ಯದವರೆಗೂ ಕೂಡ ನಾವು ಗಮನಿಸಿದೆವು. ಈಗ 10ನೇ ವಾಕ್ಯಕ್ಕೆ ಬರುವಾಗ ಇದು ಈ ಅಧ್ಯಾಯದ ಒಂದು ಗಂಭೀರವಾದಂಥ ವಾಕ್ಯ, ಎದುರಿಸುವಂಥ ವಾಕ್ಯ, ಭಯಪಡಿಸುವಂಥ ವಾಕ್ಯ, ಎಚ್ಚರಗೊಳ್ಳುವಂಥ ಒಂದು ವಾಕ್ಯವೇ ಆಗಿದೆ ಪ್ರಿಯರೇ. ಈ ವಾಕ್ಯಕ್ಕೆ ಯಾರು ಗೌರವ ಕೊಡೋದಿಲ್ಲೋ ಅವರು 100% ನರಕಕ್ಕೆ ಹೋಗ್ತಾರೆ ಅಂತ ಹೇಳುವಂಥ ಸೂಚನೆಯೂ ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇರಲಿ ಪ್ರಿಯರೇ, ಇದನ್ನು ನಾನು ಓದುತ್ತೇನೆ. ಈಗ 3ನೇ ಅಧ್ಯಾಯದ 10ನೇ ವಾಕ್ಯ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಹಾಕುವರು. ಇಲ್ಲಿ ನೋಡಿ ಪ್ರಿಯರೇ, ಸ್ಪಷ್ಟವಾಗಿ ಬರೆದಿದೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಅಂದರೆ ಬುಡಕ್ಕೆ ಅಲ್ಲ, ಬೇರಿಗೆನೆ ಕೊಡಲಿ ಹಾಕಿದ್ದಾರೆ ಅಂತ ಅರ್ಥ. ಅದೇನು ನಾನು ಮತ್ತೆ ಹೇಳ್ತೀನಿ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಹಾಗಾದರೆ ಒಳ್ಳೆಯ ಫಲವನ್ನು ಕೊಡದ ಮರವನ್ನು ಬೆಂಕಿಗೆ ಹಾಕುವರು ಅಂತ ಹೇಳೋದ್ರ ವಿಷಯ ಏನಂದರೆ, ಇಲ್ಲಿ ಮರಗಳನ್ನು ಜನಗಳಿಗೆ ಹೋಲಿಸಲಾಗಿದೆ ಅಥವಾ ಮನುಷ್ಯರಿಗೆ ಹೋಲಿಸಲಾಗಿದೆ. ಅಂದರೆ ಭೂಮಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ಅಥವಾ ಜನಿಸಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇವರು ಒಂದೊಂದು ಉದ್ದೇಶ, ಯೋಜನೆ ಹಾಗೂ ಗುರಿಯನ್ನು ಇಟ್ಟಿರ್ತಾರೆ ಪ್ರಿಯರೇ. ಪ್ರತಿಯೊಬ್ಬ ಮನುಷ್ಯನು ಕೂಡ ಉದ್ದೇಶ, ಯೋಜನೆ, ಗುರಿಯನ್ನು ಇಟ್ಟಿರ್ತಾರೆ. ಆದರೆ ದೇವರು ನೇಮಿಸಿದ ಉದ್ದೇಶ, ಯೋಜನೆ, ಗುರಿಗಳನ್ನು ಯಾರು ಪೂರೈಸೋದಿಲ್ಲವೋ ಪ್ರಿಯರೇ, ಅಂದರೆ ಅಂಥವರನ್ನು ಬೆಂಕಿಗೆ ಹಾಕ್ತಾರೆ ಅಂತ ಹೇಳುವಂಥ ಒಂದು ವಿವರಣೆನೇ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಮರ ಅಂತ ಹೇಳಿದ್ರೆ ಮನುಷ್ಯನಿಗೆ ಹೋಲಿಸಲಾಗಿದೆ. ಫಲ ಅಂತಂದರೆ ಆ ಒಂದು ಮರ 10 ಜನಕ್ಕೆ ಉಪಯೋಗವಾಗುವಂಥ ಫಲವನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಮಾವಿನಕಾಯಿ ಮರ, ಮಾವಿನ ಹಣ್ಣು ಫಲ ಕೊಟ್ಟರೆ ಮಾತ್ರ ಅದು 10 ಜನಕ್ಕೆ ಉಪಯೋಗ ಆಗ್ತದೆ. ಆ ಫಲ ಕೊಡುವಂಥ ಮರವನ್ನು ಜನಗಳು ನಿಲ್ಲಿಸಿಕೊಳ್ತಾರೆ. ಅದು ಫಲನೇ ಕೊಡದಂಥ ಬಂಜೆ ಮರವಾದರೆ ಆ ಮರಕ್ಕೆ ಗ್ಯಾರಂಟಿ ಇವತ್ತಲ್ಲ ನಾಳೆ ಆ ರೈತ ಮರನ ಕಡಿದು ಉಳಿಸ್ತಾನೆ. ನಿಜ ಅಲ್ವಾ? ಗ್ಯಾರಂಟಿ ಕಡಿದು ಉಳಿಸ್ತಾನೆ. ಫಲ ಕೊಡದಿರ್ತಕ್ಕಂಥ ಯಾವುದೇ ಮರವನ್ನು ಇಟ್ಟುಕೊಳ್ಳೋದಿಲ್ಲ. ಹಾಗೆಯೇ ಸ್ವಾಮಿ ಇಲ್ಲಿ ನಿನ್ನನ್ನು ಒಂದು ಮರಕ್ಕೆ ಹೋಲಿಸಿದ್ದಾರೆ ಪ್ರಿಯರೇ. ಈ ಮರ ನಾವು ಫಲ ಕೊಡಬೇಕು ಅಂದರೆ ದೇವರ ವಾಕ್ಯದ ಪ್ರಕಾರ ದೇವರು ಕೊಟ್ಟಂಥ ಒಂದು ಉತ್ತಮವಾದಂತಹ ಫಲಗಳನ್ನು ಕೊಟ್ಟರೆ ಮಾತ್ರ ದೇವರು ನಮ್ಮನ್ನು ಇಟ್ಟುಕೊಳ್ತಾರೆ. ಇಲ್ಲಾಂದರೆ ಗ್ಯಾರಂಟಿ ನರಕದ ಬೆಂಕಿಗೆ ಹಾಕ್ತಾರೆ ಅಂತ ಹೇಳುವಂಥದ್ದು ಇಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಫಲ ಅಂತ ಹೇಳಿದ್ರೆ ಏನಂತಂದರೆ, ದೇವರ ಚಿತ್ತ ಪ್ರಕಾರ ಯಾರು ನಡೀತಾರೋ ಅದೇ ಫಲ. ಯಾರು ನಡೆಯೋದಿಲ್ಲವೋ ಅವರನ್ನು ನರಕದ ಬೆಂಕಿಗೆ ಹಾಕ್ತಾರೆ ಅಂತ ಹೇಳೋದನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ. ಅಂದರೆ ದೇವರ ವಾಕ್ಯದ ಪ್ರಕಾರ ಒಳ್ಳೆಯದನ್ನು ಮಾಡೋದು ಫಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಥವಾ ದೇವರಿಗೆ ವಿರುದ್ಧವಾಗಿ ನಡೆಯುವುದು ಅದು ಕೆಟ್ಟ ಫಲವಾಗಿದೆ. ಹಾಗಾದರೆ ಸ್ವಾಮಿ ಇಲ್ಲಿ ತಿಳಿಸಿದರೆ, ಒಳ್ಳೆಯ ಫಲವನ್ನು ಕೊಡದ ಮರವನ್ನು ಬೆಂಕಿಗೆ ಹಾಕ್ತಾರೆ ಅಂತಂದರೆ ಆ ಬೆಂಕಿ ಯಾವುದು ಮತ್ತು ಫಲ ಯಾವುದು ಅಂತ ನಾವೀಗ ನೋಡಿಕೊಳ್ಳಿಕ್ಕೆ ಹೋಗೋದೆ. ಅದರ ಪ್ರಿಯರೇ, ಮಲಾಕಿಯ 4:1 ನಾವು ಗಮನಿಸ್ತಾ ಇದ್ದರೆ ಪ್ರಿಯರೇ, ಇಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೆಟ್ಟ ಫಲದ ಬಗ್ಗೆ ಬರೆದಿದೆ. ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಒಳ್ಳೆ ಫಲದ ಬಗ್ಗೆ ಬರೆದಿದೆ ಪ್ರಿಯರೇ. ಇದನ್ನು ನಾವು ಗಮನಿಸಿದೆ. ಆದರೆ ಮಲಾಕಿಯ 4:1 ಬರೆದಿದೆ, ಇಗೋ ಆ ದಿನವು ಬರುತ್ತಿದೆ,
ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನ ಅವರಿಗೆ ಅಗ್ನಿ ಪ್ರಲಯವಾಗುವುದು, ಬುಡ ರಂಬೆಗಳು ಯಾವುದನ್ನು ಉಳಿಸೋದು. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಆ ದಿನ ಬರ್ತಂದರೆ ನ್ಯಾಯ ತೀರ್ಪಿನ ದಿನ ಬರ್ತಾ ಇದೆ ಅಂತ ಪ್ರಿಯರೇ. ಆಗ ಬೆಂಕಿ ಒಲೆ ಥರ ಉರಿತದೆ, ಆದರೆ ಒಟ್ಟಿನ ಥರ ಮನುಷ್ಯರಿರ್ತಾರೆ ಅಂತೇಳಿ. ಅಂದರೆ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಮರಗಳಿಗೆ ಹೋಲಿಸಿದ್ರೆ, ಮಲಾಖಿಯದಲ್ಲಿ ಅದೇ ಮನುಷ್ಯರನ್ನು ಒಟ್ಟು ಅಂದರೆ ತೌಡು ಅಥವಾ ಒಟ್ಟು, ಭತ್ತದಲ್ಲಿ ಒಟ್ಟು ಬರ್ತದೆ, ಗೋಧಿಯಲ್ಲಿ ಒಟ್ಟು ಬರ್ತದೆ, ಆ ಥರ ಎಕ್ಸೆಟ್ರಾ ಒಟ್ಟಿಗೆ ಹೋಲಿಸಲಾಗಿದೆ ಪ್ರಿಯರೇ. ಹಾಗೆಯೇ ಇಲ್ಲಿ ಅವರು ಅಗ್ನಿ ಪ್ರಳಯ ಆಗೋದು, ಅವರು ಒಂದು ರಂಬೆನ ಕೂಡ ಉಳಿಸೋದು ಅಂತ ದೇವರ ವಾಕ್ಯದಲ್ಲಿ ಬರ್ತದೆ. ಇಲ್ಲಿ ನೋಡಿ, ಒಟ್ಟು ಬರುತ್ತಿದ್ದ ದಿನಗಳು ಅಗ್ನಿ ಪ್ರಳಯದು, ಬುಡ ರಂಬೆಗಳಾವುದನ್ನು ಉಳಿಸೋದು. ಇಲ್ಲಿ ನೋಡಿ, ಬುಡ ರಂಬೆ ಅಂತಂದರೆ ಅದರ ಅರ್ಥ ಬುಡನೂ ಉಳಿಸೋದಿಲ್ಲ, ರಂಬೆನೂ ಸಹ ಎಲ್ಲ ಕತ್ತರಿಸಿ ಹಾಕ್ಬಿಡ್ತಾರೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದೆ. ಹಾಗಾದರೆ ನಾವು ಫಲ ಕೊಡುವಂತಹ ಮರಗಳಾಗಬೇಕಾದ್ರೆ ಮಲಾಖಿಯ ಅದೇ ಅಧ್ಯಾಯದ 4ನೇ ಅಧ್ಯಾಯದ 2ನೇ ವಾಕ್ಯ, ಒಂದು ಓದೋದು 2ನೇ ಓದುವ, ನನ್ನ ನಾಮದಲ್ಲಿ ಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡೋ ಕಿರಣವುಳ್ಳವನಾಗಿ ಮೂಡುವನು. ಆಹಾ, ಕೊಟ್ಟಿಗೆಯಿಂದ ಬೆಟ್ಟದ ಕರುಗಳು ಮತ್ತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ದುಷ್ಟರನ್ನು ತಿಳಿದು ಬಿಡಿ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರೋರು. ಇದು ಸೇನಾಧೀಶ್ವರರಾದ ನೋಡಿ ಪ್ರಿಯರೇ, ದೇವರ ನಾಮದಲ್ಲಿ ಭಯಭಕ್ತಿ ಇಟ್ಟಂಥವರಿಗೆ ಎಂಥ ಒಂದು ಒಳ್ಳೆಯ ಬಹುಮಾನನ ಕೊಡ್ತಾರೆ. ಹಾಗಾದರೆ ದೇವರ ನಾಮದಲ್ಲಿ ಭಯಭಕ್ತಿ ಇಟ್ಟು ಸತ್ಯ ಪ್ರಕಾರ, ಧರ್ಮ ಪ್ರಕಾರ, ಪರಿಶುದ್ಧತೆಯಿಂದ, ಪ್ರೀತಿಯಿಂದ, ಬೈಬಲ್ ವಚನದ ಆಧಾರ ಪ್ರಕಾರ ಯಾರು ನಡೀತಾರೋ ಅವರು ಪರಲೋಕದಲ್ಲಿ ಎಂಥ ಸುಖವನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯರೇ. ಒಂದು ಕಡೆ ಬೆಂಕಿ ಬಗ್ಗೆ ತಿಳಿಸಿದೆ, ಅಂದರೆ ಮಲಾಖಿ 4:1 ಬೆಂಕಿ ಬಗ್ಗೆ ತಿಳಿಸಿದರೆ, ಮಲಾಖಿ 4:2 ಸ್ವರ್ಗದ ಬಗ್ಗೆ ತಿಳಿಸಿದ್ದಾರೆ ಪ್ರಿಯರೇ, ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಹಾಗೆಯೇ ನರಕಕ್ಕೆ ಹೋಗುವಂಥ ಇನ್ನೊಂದು ಗುಂಪು ಯಾವುದು ಅಂತ ಹೇಳಿದ್ರೆ ಪ್ರಿಯರೇ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡಿದ್ರೆ, ಹೇಡಿಗಳು ನಂಬಿಕೆಯಿಲ್ಲದವರು 21:8, ಆದರೆ ಹೇಡಿಗಳು ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಯೇ. ಇದು 2ನೇ ಮರಣವು ಎಂದು ನನಗೆ ಹೇಳಿದನು. ಹಾಗಾದರೆ ಫಲ ಕೊಡದಂಥ ಜನಗಳು ಯಾರು ಗೊತ್ತಾ? 1ನೇದಾಗಿ ಹೇಡಿಗಳು, ದೇವರ ಮೇಲೆ ನಂಬಿಕೆ ಇಲ್ಲದವರು, ಅಸಹ್ಯ ಕಾರ್ಯಗಳನ್ನು ಮಾಡಿ ಭೂಲೋಕದಲ್ಲೇ ಸ್ವರ್ಗನ ಕಾಣಬೇಕು ಅಂತೇಳಿ ವ್ಯಭಿಚಾರ, ಮೋಸ, ಅನ್ಯಾಯ, ಅಕ್ರಮ ಇಂಥ ಕಾರ್ಯದಲ್ಲಿ ಅಸಹ್ಯವಾದದಲ್ಲಿ ಸೇರುವಂಥವರು, ಕೊಲೆಗಾರದಲ್ಲಿ ಕೊಲೆನೇ ಮಾಡಬೇಕಾಗಿಲ್ಲ, ನಿನ್ನ ಸಹೋದರನ ನೀಚ ಅಂತ ಹೇಳ್ಬಿಟ್ರು ಕೂಡ ಕೊಲೆ ಮಾಡ್ದಂಗೆ ದೇವರ ವಾಕ್ಯದಲ್ಲಿದೆ. ಜಾರರು ಅಂದರೆ ಮದುವೆಗಿಂತ ಮುಂಚಿತ ಕೆಟ್ಟ ಸಂಬಂಧ ಇಟ್ಟುಕೊಳ್ಳೋರು ಮತ್ತು ಮದುವೆ ಆದ ನಂತರ ಕೆಟ್ಟ ಸಂಬಂಧ ಇಟ್ಟುಕೊಳ್ಳೋರು, ಮಾಟ ಮಂತ್ರ ಕಣಿ ಇಂಥದನ್ನು ಮಾಡುವಂಥವ್ರು, ವಿಗ್ರಹಗಳು ಅಂದರೆ ಆ ಒಂದು ವಿಗ್ರಹಗಳು, ಈಗ ಯೇಸು ಸ್ವಾಮಿದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು, ಮಾರಿಯಮ್ಮನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು, ಇಂಥ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡೋತರ ಕೂಡ ನರಕಕ್ಕೆ ಗ್ಯಾರಂಟಿ ಹೋಗ್ತಾರೆ. ಎಲ್ಲ ಸುಳ್ಳುಗಾರರು ಅಂದರೆ ಇವತ್ತು ಮಾತಾಡ್ತಾರೆ ಮಾತ್ರ ಸುಳ್ಳು ಹೇಳ್ತಾರೆ ನೋಡಿ, ಇಂಥವರಿಗೆ ಸಿಕ್ಕುವ ಪಾಲು ಬೆಂಕಿ ಮತ್ತು ಗಂಧಕಗಳು ಉರಿಯೋ ಕೆರೆ. ಗಂಧಕ ಅಂದರೆ ಆ್ಯಸಿಡ್ಡು, ಬೆಂಕಿ ಮತ್ತು ಗಂಧಕಗಳು ಉರಿಯುವಂಥ ಕೆರೆ. ಹಾಗಾದರೆ ಯಾರಿಗೆ ಬೆಂಕಿ ಕೆರೆ ಸಿಗ್ತದೆ, ಯಾರಿಗೆ ಸಿಗೋದಿಲ್ಲ ಅಂತ ಹೇಳೋದು ಇಲ್ಲಿ ನಾವು ನೋಡ್ಬೋದು. ಆಯಿತಾ? ನೆಕ್ಸ್ಟ್ ಅದೇ ಒಂದು 22:11 ನಾವು ತೆಗೆಲಿಕ್ಕೆ ಹೋದರೆ ಪ್ರಿಯರೇ, ಅಲ್ಲಿ ನೋಡಿ ಬರ್ತದೆ, ನಾವು ಇನ್ನೂ ಅನ್ಯಾಯದಲ್ಲಿ ಇರಬಾರ್ದು, ಇನ್ನೂ ಅಕ್ರಮದಲ್ಲಿ ಇರಬಾರ್ದು. ನಾವು ದೇವರ ವಾಕ್ಯದಲ್ಲಿ ಬರ್ತದೆ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಅವ್ರನ್ನ ನೋಡ್ಕೊಂಡು ನೀನು ಹಾಳಾಗೋದು ಬೇಡ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಮತ್ತಾಯ 3ನೇದಲ್ಲಿ, ಈಗಲೇ ಮರದ ಬೇರಿಗೆ ಕೊಡಲಿ ಹಾಕಿ ಆಗಿದೆ ಅಂತ ಹೇಳಿದ್ದಾರೆ. ಈಗಲೇ ಬೇರೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಮರನ ಬೆಂಕಿಗೆ ಹಾಕ್ತಾರೆ. ನೀವ್ಯಾಕೆ ಅವ್ರನ್ನ ನೋಡ್ತೀರಾ? ಪ್ರಕಟಣೆ 22:11 ಪ್ರಕಾರ ಅನ್ಯಾಯ ಮಾಡೋನು ಅನ್ಯಾಯ ಮಾಡಲಿ, ಅವ್ರನ್ನ ನೋಡಬೇಡಿ. ಮೈಲಿಗೆ ಆಗೋರು ಇನ್ನೂ ಮೈಲಿಗಾಗಲಿ, ಅಯ್ಯೋ ಅವ್ರು ಯಾಕೆ ಅಷ್ಟೊಂದು ಇದ್ದಾರೆ ಅಂದ್ರೆ ನೀವು ನೋಡೋಕೆ ಹೋಗಬೇಡಿ. ಆಯಿತಾ? ನೀತಿವಂತರಾಗಿರ್ತಕ್ಕಂಥ ನಾವು ಇನ್ನೂ ನೀತಿಯನ್ನು ಅನುಸರಿಸಿ, ಪವಿತ್ರನಾಗಿರೋರು ಇನ್ನೂ ಪವಿತ್ರವನ್ನು ಅನುಸರಿಸೋಣ ಪ್ರಿಯರೇ. ಸ್ವಾಮಿ ಹೇಳ್ತಾರೆ, ಈಗೋ ಬೇಗ ಬರುತ್ತೇನೆ, 12ನೇ ವಾಕ್ಯ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಹಾಗಾದರೆ ಗಮನಿಸಿ ಪ್ರಿಯರೇ, ಆ ಒಂದು ಮತ್ತಾಯ 3:10 ಬರುತ್ತೆ, ಈಗಾಗಲೇ ಮರದ ಬೇರಿಗೆ ಕೊಡಲೆ ಆಕೆ ಆಗಿದೆ. ಅಂದರೆ ನ್ಯಾಯ ತೀರ್ಪಿನ ಟೈಮ್ ಬರ್ತಾ ಇದೆ, ಈಗಲೇ ನ್ಯಾಯ ತೀರ್ಪಿಗೆ ಜನ ರೆಡಿ ಆಗ್ತಾ ಇದ್ದಾರೆ ಅಂತ ಅರ್ಥ ಪ್ರಿಯರೇ.
ಕೇರ್ಫುಲ್ ಆಗಿರಬೇಕು. ಅವನು ಆ ಥರ ಮಾಡ್ತಾನೆ, ಇವನು ಈ ಥರ ಮಾಡ್ತಾನೆ, ಅವರು ಉದ್ಧಾರ ಆಗಿದ್ದಾರೆ, ಇವರು ಉದ್ಧಾರ ಆಗಿದೆ, ಅನ್ಯಾಯ ಮಾಡೋರು ಚೆನ್ನಾಗಿದ್ದಾರೆ, ನಾವು ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಿದ ಪ್ರಶ್ನೆ ಬೇಡ. ನಾವು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನೀತಿಯಲ್ಲಿ ನಡೆದು ನಾವು 10 ಜನಗಳಿಗೆ ದೇವರ ಸಂದೇಶವನ್ನು ಸಾರುತ್ತಾ ದೇವರ ಮುಂದೆ ಉತ್ತಮವಾದ ಸಾಕ್ಷಿಗಳಾಗಿದ್ದರೆ ಮಾತ್ರ ನಮಗೆ ಸ್ವರ್ಗ ಪ್ರಿಯರೇ. ಈ ಸ್ಪಷ್ಟವಾಗಿ ನಾವು ಮಲಾಖಿ 4:1 ನೋಡ್ದ ದುಷ್ಟರು ದುರಾತ್ಮನ ಶಕ್ತಿಗಳು ಹಿಡಿದಂಥವರು ಎಲ್ಲಿಗೆ ಹೋಗ್ತಾರೆ ಅಂತ ನಾವು ನೋಡ್ದ. 2ನೇ ವಾಕ್ಯದಲ್ಲಿ ನಮಗೆ ಯಾವ ಥರ ಪರಲೋಕ ರಾಜ್ಯವನ್ನು ಕೊಡ್ತಾರೆ, ತನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟವರಿಗೆ ನೀತಿ ಸೂರ್ಯನ ಪ್ರಕಾಶವನ್ನು ಕೊಟ್ಟು ನಮ್ಮನ್ನು ಯಾವ ಥರ ನಡೆಸ್ತಾರೆ ಅಂತ ನಾವು ಗಮನಿಸ್ತೇವೆ ಪ್ರಿಯರೇ. ಹಾಗೆಯೇ ನರಕವನ್ನು ಕೂಡ ನಾವು ಇಲ್ಲಿ ಬೆಂಕಿ ಇದ್ದರೆ ನರಕಕ್ಕೆ ಹೋಲಿಸಲಾಗಿದೆ. ಮರ ಅಂತ ಹೇಳಿದ್ರೆ ನಾವು ಯಾವುದಕ್ಕೆ ಹೋಲಿಸಲಾಗಿದೆ? ಒಂದು ಮನುಷ್ಯರಿಗೆ ಹೋಲಿಸಲಾಗಿದೆ. ಅಂದರೆ ದೇವರ ಒಂದು ಉದ್ದೇಶ, ಚಿತ್ತ ಮತ್ತು ಗುರಿಯನ್ನು ಯಾರು ಪೂರೈಸೋದಿಲ್ವೋ ಅಂಥವ್ರು ಗ್ಯಾರಂಟಿ ನರಕಕ್ಕೆ ಅಂತೇಳಿ. ಹಾಗಾದರೆ ಪ್ರಿಯರೇ, ನಮ್ಮನ್ನು ದೇವರು ಸುಮ್ಮನೆ ಆದರೂ ನೇಮಿಸಲಿಲ್ಲ, ನಮ್ಮನ್ನು ಫಲ ಕೊಡಬೇಕು ಅಂತಲೇ ದೇವರು ನೇಮಿಸಲಿಲ್ಲ ಪ್ರಿಯರೇ. ಇದಕ್ಕೆ ಆಧಾರವಾಗಿ ಯೋಹಾನ 15:16 ನೋಡಿ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡನು. ಹಾಗಾದರೆ ದೇವರೇ ನಮ್ಮನ್ನು ಆರಿಸಿ ತೆಗೆದುಕೊಂಡಿರೋದು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡೋ ಫಲ ನಿಲ್ಲವರಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳಿರೋ ಅದನ್ನು ಆತನು ನಿಮಗೆ ಕೊಡುವನು. ಹಾಗಾದರೆ ಪ್ರಿಯರೇ, ನಾವು ಹೊರಟು ಹೋಗಿ ದೇಶದ ಮೂಲೆ ಮೂಲೆಗೂ ಮತ್ತಾಯ 28, 18, 19, 20 ಪ್ರಕಾರ ನಾವು ಲೋಕದ ಕಡೆಯವರೆಗೆ ಹೋಗಿ ಸುವಾರ್ತೆ ಸಾರಿ ದೇವರ ರಾಜ್ಯದ ಫಲವನ್ನು ಕೊಡಲೇಬೇಕು ಪ್ರಿಯರೇ. ಕೊಡುವಂಥ ವ್ಯಕ್ತಿಗಳು ನಾವು ಕೂಡ ಆ ಒಂದು ಫಲವನ್ನು, ನಮ್ಮ ಒಂದು ಫಲವನ್ನು ಅವರು ನೋಡಬೇಕು. ನಾವು ಬುದ್ಧಿವಾದ ಹೇಳುವಾಗ, ಸುವಾರ್ತೆ ಸಾರುವಾಗ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇವನು ನೆಟ್ಟಿಗಿದ್ದಾನ, ಇವನು ಕರೆಕ್ಟಾಗಿದ್ದಾನೆ ಅಂತೇಳಿ. ನಮ್ಮ ಒಂದು ನೀತಿ, ನಮ್ಮ ಒಂದು ನಡತೆಯನ್ನು ಸರಿಪಡಿಸಿಕೊಂಡು ಇತರ ಜನಗಳಿಗೆ ಫಲ ಕೊಡೋರಾಗಿರ್ಬೇಕು ಪ್ರಿಯರೇ. ನಾವು ಯಾವಾಗ ನಾವು ಕ್ರಿಸ್ತನ ವಾಕ್ಯದ ಪ್ರಕಾರ ಫಲವನ್ನು ನಾವು ಕೊಡಲಿಲ್ವೋ ಗ್ಯಾರಂಟಿ ನಮಗೆ ನರಕ ಗ್ಯಾರಂಟಿ. ಅದಕ್ಕೆ ಅಲ್ಲಿ 15ನೇ ಅಧ್ಯಾಯ 1-8 ನೀವು ಓದೋದೇ ಆದರೆ ಪ್ರಿಯರೇ, ನನ್ನ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಾ, ವಾಕ್ಯ ದೆಸೆಯಿಂದ ಫಲ ಕೊಡ್ತೀನಿ ಅಂತ ತಿಳಿಸಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಫಲ ಕೊಡದೆ ಇರ್ತಕ್ಕಂಥ, ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಬಂದು ಯಾರು ಉತ್ತಮವಾಗಿ ಇರುವುದಿಲ್ಲವೋ, ಕ್ರಿಸ್ತನ ನಾಮಕ್ಕೆ ಅವಮಾನ ಪಡಿಸ್ತಾರೋ, ಕ್ರಿಸ್ತನ ವಾಕ್ಯಕ್ಕೆ ಅದು ಗೌರವ ಕೊಡೋದನ್ನು ತಪ್ಪಾದ ರೀತಿಯಲ್ಲಿ ಯಾರು ನಡೀತಾರೋ ಅಂಥವ್ರಿಗೆ ಘೋರ ಶಿಕ್ಷೆ, ಕಠಿಣ ಶಿಕ್ಷೆ, ಬೆಂಕಿಯ ನರಕ ಇದೆ. ಹಾಗಾದರೆ ಪ್ರಿಯರೇ, ನಾವು ಇವತ್ತಿನಿಂದ ನಾವು ಫಲ ಕೊಡುವಂಥವರಾಗಿರೋಣ, ನಾವು ಬಂಜೆಗಳಾಗಿರೋದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಫಲ ಕೊಡುವಂಥವರಾಗಿರಬೇಕು. ಯಾವ ಫಲ? ಕ್ರಿಸ್ತನ ವಾಕ್ಯದಲ್ಲಿ ತಿಳಿಸಿರೋ ಪ್ರಕಾರ ನಾವು ಇತರ ಜನಗಳಿಗೆ ಫಲವನ್ನು ಕೊಟ್ಟು ಅವರನ್ನು ದೇವರ ರಾಜ್ಯಕ್ಕೆ ಸೇರಿಸಬೇಕಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್.